ಶಿಕ್ಷಕನ ದಬ್ಬಾಳಿಕೆ ಇವತ್ತು CRP ಅಂತಕ್ಕಂಥ ಬಸವರಾಜ್ ಅವರು 2024 ಸಾಲಿನಲ್ಲಿ ಏನು CRP ಇವತ್ತು ಒಬ್ಬ ಶಿಕ್ಷಕಿಗೆ ಫೋನ್ ಮಾಡಿ ನೀವು 2000 ರೂಪಾಯಿ ಕೊಡಬೇಕು, ಮೇಲಾದಿ ಶಿಕ್ಷಕರು 6000 ರೂಪಾಯಿ ಕೊಡಬೇಕಂತ ಧಮಕಿ ಹಾಕೋದು ಇಂಥದ್ದು ಪ್ರಚೋದನೆ ಬಸವರಾಜ್ ಪೂಜಾರಿ ಅವ್ರದ್ದು. ಅದಕ್ಕಾಗಿ ಬಸವರಾಜ್ ಪೂಜಾರಿ ಅವರಿಗೆ ಒಬ್ಬ ಶಿಕ್ಷಣ ಸಂಘದ ಕಾರ್ಯದರ್ಶಿ ಮನ್ಸೂರ್ ಸಾಬ್ ಮುಜಾವರ್ಕ ಕರೆ ಮಾಡಿದಾಗ ಶಬ್ದ ಕೆಟ್ಟ ಭಾವನೆಗಳನ್ನು ಬಳಸೋದು ಇವ್ರ ಮೇಲೆ ಯಾವುದೂ ಕೂಡ ಕ್ರಮ ತಗೊಂಡಿಲ್ಲ. ಯಾಕೆ ಸರ್ ಇಂಥ ದುಡ್ಡನ್ನು ಇವತ್ತು ನಿಮಗೆ ಸರ್ಕಾರ ಕೊಡ್ತದ, ಇದಕ್ಕೆ ಆದಂಥ ಒಂದು ಬಜೆಟ್ ಇಟ್ಟಿರ್ತದೆ, ನೀವು ಯಾಕೆ ಇವತ್ತು ಶಿಕ್ಷಕರ ಬಲ್ಲಿ ದುಡ್ಡು ಪಡೀತೀರಿ ಅಂತ ಕೇಳಿದಾಗ, ಇಲ್ಲ ಮಗನೇ ನೀನು ಯಾರು, ಯಾವ ಕೇಳವ ಅಂತ ಹೇಳಿದಾಗ ಅವರು ಭಾಳ ಸೂಕ್ಷ್ಮವಾಗಿ ನಾನು ಒಂದು ಶಿಕ್ಷಕರ ಸಂಘದ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದೀನಿ, ಆ ನಿಟ್ಟಿನಲ್ಲಿ ನಾನು ಕೇಳಬೇಕಾಗ್ತದೆ ಅಂತ ಕೇಳಿನಿ. ಅವರಿಗೆ ಜೀವ ಬೆದರಿಕೆ ಹಾಕೋಂಥ ಕೆಲಸ ಮಾಡಿದ್ದಾರೆ. ಹಾಗಾಗಿ ನನ್ನ ಬಳಿ ಆಡಿಯೋ ಕ್ಲಿಪ್ ಇದೆ. ಮೇಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದಾರೆ, ಜಿಲ್ಲಾ ಪಂಚಾಯತಿ ಸಿಒರಿಗೆ ಮನವಿ ಕೊಟ್ಟಿದ್ದಾರೆ, ಎಲ್ಲರಿಗೂ ಮನವಿ ಕೊಟ್ಟಿದ್ರು ಇಲ್ಲಿವರೆಗೂ ಯಾವುದೂ ಕ್ರಮ ತಗೊಂಡಿಲ್ಲ. ಆ ಬಸವರಾಜ್ ಪೂಜಾರಿ ಅವರನ್ನು ಸರ್ಕಾರದಿಂದ ವಜಾ ಮಾಡಬೇಕಾಗಿ ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರ ನೇತೃತ್ವದಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೇವೆ. ಅವನು ಇದು ಕಡಗಂಚಿ ಸ್ಕೂಲ್ನಲ್ಲಿ ನಡೆದ ಸರ್, ಕಡಗಂಚಿ ಸ್ಕೂಲ್ ನಡೆದ. ಅವರು ಈಗಿರೋದು ಬುಸ್ನೂರು ಸ್ಕೂಲ್ನಲ್ಲಿ. ಹಾಗಾಗಿ ಇವತ್ತು ಏನಾಗಿದೆ ಸರ್, ನನ್ನಿಂದ ರಾಜಕಾರಣಿಗಳಿದ್ದಾರೆ, ನನ್ನಿಂದ ಪ್ರಬಲ ನಾಯಕರಿದ್ದಾರೆ, ಯಾವುದಕ್ಕೆ ಕೂಡ ಜಗ್ಗಲ್ಲ ಬಗ್ಗಲ್ಲ ಅನ್ನುವಂಥ ಪ್ರಚೋದನೆ ಇವತ್ತು ಮಾಡ್ಕೊತಾ ಇವತ್ತಿದು ಒಂದೇ ದಿನದಲ್ಲ ಸರ್, ಶಿಕ್ಷಕರಿಗೆ ಏನಿದು CRP ಅಂತ ಇವತ್ತು ಏನೊಬ್ಬ ಶಿಕ್ಷಕ ಆಯ್ಕೆ ಮಾಡ್ತಾರಲ್ಲ, ಆ ಆಯ್ಕೆ ಮಾಡಿದಾಗ ಆ ದುಡ್ಡು ವಸೂಲಿ ಮಾಡೋದು ಬಿಟ್ಟರೆ ಯಾವುದೂ ಕೆಲಸ ಇಲ್ಲ. ಇದು ಒಬ್ಬರು ಶಿಕ್ಷಕರದ ಸಮಸ್ಯೆ ಅಲ್ಲ, ಸಾವಿರಾರು ಶಿಕ್ಷಕರ ಸಮಸ್ಯೆ ಇದೆ. ಹಾಗಾಗಿ ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರು ಯಾಕೆ ಧ್ವನಿ ಎತ್ತಿದೆ ಅಂತಂದರೆ, ಕನ್ನಡ ಶಾಲೆ ಉಳಿಬೇಕು, ಕನ್ನಡ ಶಿಕ್ಷಕರ ಶಿಸ್ತತೆ ಆಗಬೇಕು, ಕನ್ನಡ ಮಕ್ಕಳಿಗೆ ಪಾಠ ಒಳ್ಳೆಯದು ಮಾಡಬೇಕಂತಂದು ನಾವು ಧ್ವನಿ ಎತ್ತಕ್ಕಂಥ ಕೆಲಸ ಮಾಡುತ್ತಾ ಇದ್ದೇವೆ. ಮುಂದಿನ ದಿನದಲ್ಲಿ ಎಚ್ಚರಿಸಿಕೊಂಡು CRPಯನ್ನು ಆಯ್ಕೆ ಮಾಡ್ತಾರೆ, ದುಡ್ಡು ಯಾವುದೇ ಕಾರಣಕ್ಕೆ ತೋಡ್ರೆ ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರು ಇವತ್ತು ತಮ್ಮ ಕಚೇರಿ ಮುಂದೆ ಹೋರಾಟ ಮಾಡಬೇಕಾಗ್ತಂತ ಮಾಧ್ಯಮ ಮುಖಾಂತರ ನಾನು ಎಚ್ಚರಿಕೆ ನೀಡ್ತಾ ಇದ್ದೀನಿ. ಇವತ್ತು ಮನ್ಸೂರ್ ಸಾಹೇಬ್ಗೆ ಏನು ಬೈದಂಥದ್ದು ನಮ್ಮ ಆಡಿಯೋ ಇದೆ, ಅದೊಂದು ಅಷ್ಟೇ ಟೀಚರ್ ಅಲ್ವಾ ನಿಮ್ ಕೆಲಸ ಏನು ಅಲ್ವಾ ವ್ಯವಸ್ಥೆಯಲ್ಲಿ ಅಡ್ಡಿಪಡಿಸ್ತಕ್ಕಂಥ ಎತ್ತು ಕಟ್ತಾ ಇದ್ವಿ, ಎಲ್ಲರ ಸಮಸ್ಯೆ ಕ್ರಿಯೇಟ್ ಮಾಡುತ್ತಿದೆ, ಎತ್ತು ಕಟ್ತೀರಿ ಅಷ್ಟು ಹುಷಾರಾಗಿರ್ರಿ. ನನಗೆ ಹೊರೆ ಆಗತ್ರಿ ಬರೆ ಆಗತ್ರಿ. ಯಾವುದೇ ಕಾರಣಕ್ಕೂ ಧೂಳು ದಾಖಲೆಗಳನ್ನು ನನ್ನ ಹತ್ರ ಐತೆ ಸರ್. ಏನು ದೂರು ಕೊಟ್ಟಿದ್ದಾರೆ ಮನ್ಸೂರ್ ಅವರು, ಆ ದಾಖಲೆ ನನ್ನಲ್ಲಿ ಸಮೇತ ಐತೆ. ಆ ದಾಖಲೆ ಕೊಟ್ಟಿದ್ರು ಕೂಡ ಯಾವುದು ಗಾಳಿ ತೂರಂತ ಮಾತಾಗಿದೆ. ಹಾಗಾಗಿ ಮನ್ಸೂರ್ ಅವರು ಇವತ್ತು ಶಿಕ್ಷಣ ಒಂದು ಸಂಘದ ಜವಾಬ್ದಾರಿ ಸ್ಥಾನ ಇದ್ದ ಕಾರಣಕ್ಕಾಗಿ ಕನ್ನಡ ಪರ ಸಂಘಟನೆದವರು, ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರು ಇದೊಂದು ಧ್ವನಿ ಎತ್ತಕ್ಕಂಥ ಕೆಲಸ ಮಾಡ್ತಾರಂತ ನಮ್ಮ ಹತ್ರ ಬಂದಿದ್ದಾರೆ. ಅದು ನ್ಯಾಯಯುತವಾಗಿ ಆ ನ್ಯಾಯ ಸಿಕ್ಕಿಲ್ಲ, ಅವ್ರಿಗೆ ನ್ಯಾಯ ಸಿಗುವಂಥ ಕೆಲಸ ಮಾಡಿಕೊಡ್ತೀನಿ ಅಂತದ್ದು. ಅದು ಒಂದು ಆಯ್ಕೆ ಮಾಡ್ತಾರೆ ಸರ್. ಒಂದು ಸ್ಕೂಲ್ನಾಗ ಅವರಿಗೆ ಒಂದು ಯಾವುದೋ ಮನವಿ ಬರ್ತವೆ, ಒಂದು ಸಮಸ್ಯೆಗಳು ಏನೋ ಶಿಕ್ಷಕರದ್ದು ಏನೋ ಸಮಸ್ಯೆ ಬರ್ತದೆ ಅಂಥದ್ದು ಒಂದು ಮೇಂಟೈನ್ ಮಾಡತ್ತಂದು ಒಬ್ಬ ಶಿಕ್ಷಕ ಸರ್, ಅದೇನು ಸಾಮಾನ್ಯ ದೊಡ್ಡ ಪೋಸ್ಟ್ ಅಲ್ಲ, ಅದಕ್ಕೊಂದು ಜವಾಬ್ದಾರಿ ಅಂತ ಕೊಡ್ತಾರೆ. ಆ ಒಂದು 10-20 ಸ್ಕೂಲ್ನಲ್ಲಿ ಒಂದು CRP ಅಂತ ಒಂದು ಆಯ್ಕೆ ಮಾಡ್ಕೊತಾರೆ. ಅದು ಮಾಡ್ಕೊಂಡ್ಮೇಲೆ ಅವರು ದುರ್ಬಳಕೆ ತನ್ನ ವೈಯಕ್ತಿಕ ದುರ್ಬಳಕೆ ಮಾಡ್ಕೊಂಡ್ಬಿಟ್ಟು ಸರ್ಕಾರ ಕೆಲಸ ಯಾವುದೂ ಮಾಡೋಂಗಿಲ್ಲ ಸರ್. CRP ಇದ್ರು ಸರ್ ಅವ್ರು, ಒಬ್ಬ ಶಿಕ್ಷಕ ಸರ್ ಅವರು. CRP ಅಂದರೆ ಮುಂಜಾನೆ ಬೆಳಗ್ಗೆ 9 ಗಂಟೆ 10 ಗಂಟೆ ಸ್ಕೂಲ್ ಚಾಲು ಆದಾಗ 1-2 ಗಂಟೆಗೆ ಪಾಠ ಮಾಡಿ 2 ಗಂಟೆಯಿಂದ ಆ ಕೆಲಸ ಮಾಡಬೇಕಂತ ಅವರಿಗೆ ಒಂದು ಆದೇಶ ಹೊರಿಸ್ತಾರೆ ಸರ್ ಮೇಲಾಧಿಕಾರಿಗಳು. ಅದನ್ನು ಬಿಟ್ಟು ಕಿಸಿಂದ ಇವರು ತನ್ನ ವೈಯಕ್ತಿಕವಾಗಿ ತನ್ನ ದುಡ್ಡು ಮಾಡ್ಕೊಂಬೋ ಸಲುವಾಗಿ ಮಾಡೋತಾರೋ ಏನೂ ಗೊತ್ತಿಲ್ಲ. ಹಾಗಾಗಿ ಆ ನಿಟ್ಟಿನಲ್ಲಿ ದುಡ್ಡು ಕೇಳಿರ್ತಾರಂತ ಸರ್. ಇದು ಒಬ್ಬರೇ ಸಮಸ್ಯೆ ಅಲ್ಲ ಸರ್, ಭಾಳಷ್ಟು ಶಿಕ್ಷಕರ ಸಮಸ್ಯೆ ಅದ. ಇನ್ನೂ ಕೂಡ ನಾನು ಎತ್ತಿದೆ ಅಂದರೆ ಇನ್ನೂ ಕೂಡ ನಮ್ಮಲ್ಲಿ ಶಿಕ್ಷಕರು ಬರೋಂಥ ಸಾಧ್ಯತೆ ಅದ. ಅದೊಂದು ಕಡಿಮೆ ಆಗಬೇಕಂತ ನಾನು ವಿನಂತಿ ಇದೆ ಸರ್. ರವಿ ದೇಗಾಂವ್, ಕರ್ನಾಟಕ ನವನಿರ್ಮಾಣ ಸೇನೆ ಜಿಲ್ಲಾಧ್ಯಕ್ಷರು, ಕಲಬುರಗಿ.